ತೆಂಗಿನ ಮರ ಹತ್ತಕ್ ಹೋಗಿ ಮೇಲಿಂದ ಬಿದ್ದು ಮೂಳೆ ಮುರಿದೋಯ್ತು. ದಯಾನಂದ ಹಾಸ್ಪಿಟಲ್ ಅಂತ ಹೇಳಿ ಅಲ್ಲಿ ಹೋದೋ 3 ಲಕ್ಷ 4 ಲಕ್ಷ ಆಗುತ್ತೆ ಅಂತ ಹೇಳಿದ್ರು. ಸತ್ತೋಯ್ತು ಆದ್ರೂ ಆಗಲ್ಲ ಅಂತ ಹೇಳಿದ್ರು. ಇಲ್ಲಿ ಬಂದ ಮೇಲೆ ಗುಣ ಆಗಿದೆ. ಪಾರಂಪರಿಕ ವೈದ್ಯೆಯಾಗಿ ಕಾರ್ಯ ನಿರ್ವಹಿಸುತ್ತಿದ್ದಾರೆ. ಇವರಿಗೆ ಇದು ತಮ್ಮ ತಾತನಿಂದ ಒಯ್ದ ವಿದ್ಯೆಯಂತೆ. ಹಾಗೆಯೇ ಇವರೊಂದಿಗೆ ತಮ್ಮ ಮುಂದಿನ ತಲೆಮಾರಿಗೂ ಈ ಪಾರಂಪರಿಕ ವಿದ್ಯೆಯನ್ನು ಕಲಿಸಿಕೊಟ್ಟಿದ್ದಾರೆ. ಹಾಗಾದರೆ ಈ ಮಹಿಳಾ ಪಾರಂಪರಿಕ ವೈದ್ಯೆ ಯಾರು ಗೊತ್ತಾ? ಕನಕಪುರ ಅರ್ಕಾವತಿ ನದಿ ದಂಡೆಯಲ್ಲಿರುವ ಕರ್ನಾಟಕದ ರಾಮನಗರ ಜಿಲ್ಲೆಗೆ ಸೇರಿದ ಒಂದು ನಗರ ಮತ್ತು ಇದೇ ಹೆಸರಿನ ತಾಲೂಕಿನ ಆಡಳಿತ ಕೇಂದ್ರವೂ ಆಗಿದೆ. ಇದು ದೇಶದಲ್ಲಿಯೇ ಅತಿ ಹೆಚ್ಚು ರೇಷ್ಮೆ ಉತ್ಪಾದಿಸುವ ತಾಲೂಕು, ರೇಷ್ಮೆ ಕಣಿವೆ ಎಂದೇ ಖ್ಯಾತಿ ಪಡೆದಿದೆ. ಗ್ರಾನೈಟ್ ಉತ್ಪಾದನೆಯಲ್ಲಿ ಸಹ ಕರ್ನಾಟಕದಲ್ಲಿ ಬಹಳ ಮುಂಚೂಣಿಯಲ್ಲಿದೆ. ಆದ್ದರಿಂದ ಕರ್ನಾಟಕದ ಗ್ರಾನೈಟ್ ರಾಜಧಾನಿ ಎಂದು ಕೂಡ ಪ್ರಸಿದ್ಧಿ ಪಡೆದಿದೆ. ಹಾಗೂ ಕಾವೇರಿ ವನ್ಯಜೀವಿ ಧಾಮದ 2 ಪ್ರಮುಖ ವಲಯಗಳನ್ನು ಕೂಡ ಒಳಗೊಂಡಿದೆ. ಹೀಗೆ ಕನಕಪುರ ಪ್ರಾಕೃತಿಕವಾಗಿ ಬಹಳ ಮಹತ್ವವನ್ನು ಕೂಡ ಪಡೆದಿದೆ. ಇನ್ನು ನಮ್ಮ ಈ ನಾಟಿ ಔಷಧ ಪದ್ಧತಿ ಭಾರತೀಯ ಪಾರಂಪರಿಕ ಔಷಧ ಪದ್ಧತಿಗಳಲ್ಲಿ ಒಂದು. ಇಂದಿಗೂ ಇದು ಹೆಚ್ಚಿನ ಮಹತ್ವವನ್ನು ಪಡೆದಿದೆ. ದೇಶದ ಉದ್ದಗಲಕ್ಕೂ ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಹಲವಾರು ನಾಟಿ ವೈದ್ಯರಿದ್ದಾರೆ. ಇವರು ಕಾಯಿಲೆಗಳನ್ನು ವಾಸಿ ಮಾಡುವ ಎಲ್ಲ ವೈದ್ಯರು, ನುರಿತ ತಜ್ಞರು. ತಮ್ಮಿಂದ ಆಗುವುದೇ ಇಲ್ಲ, ಇವರು ಬದುಕುವುದು ಸಾಧ್ಯವೇ ಇಲ್ಲ ಎಂದು ಹೇಳಿ ಆಸ್ಪತ್ರೆಯಿಂದ ಕಳಿಸಿರುವ ವ್ಯಕ್ತಿಗಳು ನಾಟಿ ಔಷಧ ಅಥವಾ ಚಿಕಿತ್ಸೆ ಪಡೆದು ಇನ್ನು ನಮ್ಮ ಮುಂದೆ ಆರೋಗ್ಯವಾಗಿ ಬದುಕುತ್ತಿರುವ ಅನೇಕ ಉದಾಹರಣೆಗಳು ಇವೆ. ಇವರು ಕಾಡು ಮೇಡುಗಳಲ್ಲಿ ಅಲೆದು ಅಲ್ಲಿ ಸಿಗುವ ಔಷಧಿ ಗುಣಗಳುಳ್ಳ ಗಿಡ ಮೂಲಿಕೆಗಳಿಂದಲೇ ದಿವ್ಯ ಔಷಧವನ್ನು ತಯಾರಿಸಿ ಅನೇಕ ಜನರ ಜೀವವನ್ನು ಕಾಪಾಡುತ್ತಿದ್ದಾರೆ. ನಮ್ಮ ನಾಟಿ ವೈದ್ಯರು ರಾಜ್ಯದ ಅನೇಕ ಕಡೆಗಳಲ್ಲಿ ಇದ್ದಾರೆ. ಒಂದೊಂದಕ್ಕೂ ಅಂದರೆ ಒಂದೊಂದು ಕಾಯಿಲೆಗೆ ಒಂದೊಂದು ಸ್ಥಳದಲ್ಲಿ ವಿಶೇಷ ನಾಟಿ ಔಷಧಗಳನ್ನು ನೀಡುತ್ತಾ ಸೇವೆ ಸಲ್ಲಿಸುತ್ತಿದ್ದಾರೆ. ಹಳ್ಳಿಗಳಲ್ಲಿ ಕೆಲವೊಮ್ಮೆ ಸರಿಯಾದ ಆಸ್ಪತ್ರೆಗಳು ಮತ್ತು ಚಿಕಿತ್ಸೆಗಳು ಸಿಗದಾಗ ಇಲ್ಲಿನ ಹಳ್ಳಿ ಜನ ನಾಟಿ ವೈದ್ಯರನ್ನೇ ಸಂಪರ್ಕಿಸುತ್ತಾರೆ. ಕೆಲವೊಮ್ಮೆ ಊರೂರೇ ಸುತ್ತಾಡಿ ಆಸ್ಪತ್ರೆ ಅಲೆದಾಡಿ ಕೊನೆಗೆ ಇಲ್ಲಿಗೆ ಈ ನಾಟಿ ವೈದ್ಯರ ಬಳಿಗೆ ಬರುತ್ತಾರೆ. ಕೊನೆಯ ಹಂತದಲ್ಲಿ ಬಂದಂತಹ ಈ ರೋಗಿಗಳನ್ನು ಅನೇಕ ನಾಟಿ ವೈದ್ಯರು ರಕ್ಷಿಸಿರುವ ಅನೇಕರನ್ನು ಇಂದಿಗೂ ನಾವು ನೋಡಬಹುದು. ಹೀಗೆ ಕನಕಪುರದ ಕಗ್ಗಲೀಪುರದಲ್ಲಿ ಒಬ್ಬರು ಪಾರಂಪರಿಕ ವೈದ್ಯರು ಇದ್ದಾರೆ. ಇವರು 16 ವರ್ಷಗಳಿಂದ ನಾಟಿ ಚಿಕಿತ್ಸೆಯನ್ನು ನೀಡುತ್ತಾ ಬಂದಿದ್ದಾರೆ. ಇವರಿಗೆ ಈ ವಿದ್ಯೆ ಪಾರಂಪರಿಕವಾಗಿ ಬಂದಿದೆಯಂತೆ. ಈ ಪಾರಂಪರಿಕ ವೈದ್ಯರು ರಾಜ್ಯದ ಮೂಲೆ ಮೂಲೆಯಲ್ಲೂ ಇದ್ದಾರೆ. ಅವರೆಲ್ಲರೂ ಎಲೆಮರೆಕಾಯಿಯಂತೆ ಇದ್ದು ಸೇವೆಯನ್ನು ಮಾಡಿಕೊಂಡು ಹೋಗುತ್ತಿದ್ದಾರೆ. ಮುಖ್ಯವಾಗಿ ಈ ಪಾರಂಪರಿಕ ವೈದ್ಯ ಅಥವಾ ಹಳ್ಳಿ ವೈದ್ಯ ಪದ್ಧತಿ ಉಳಿಯುವಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ. ಇಂದಿಗೂ ಗ್ರಾಮ ತಾಲೂಕುಗಳಲ್ಲಿ ಅಲ್ಲಿನ ಜನರು ಮನೆಯಲ್ಲಿ ಗಿಡಮೂಲಿಕೆಗಳನ್ನು ಬಳಸಿ ಚಿಕಿತ್ಸೆ ನೀಡುವವರನ್ನೇ ಹೆಚ್ಚಾಗಿ ನೆಚ್ಚಿಕೊಂಡು ಅವರ ಬಳಿ ಅನೇಕ ಕಾಯಿಲೆಗಳನ್ನು ಗುಣ ಮಾಡಿಕೊಳ್ಳುತ್ತಾರೆ. ಅದರಲ್ಲೂ ಮಹಿಳೆಯರು ಈ ಪಾರಂಪರಿಕ ವೈದ್ಯ ಪದ್ಧತಿಗಳನ್ನು ತಿಳಿದುಕೊಂಡು ಮಹಿಳೆಯರ ಸಮಸ್ಯೆಗಳಿಗೆ ಮನೆಮದ್ದುಗಳಂತಹ ಔಷಧಿಗಳನ್ನು ನೀಡುತ್ತಿರುವುದು ಅತ್ಯಂತ ಸಂತೋಷದ ವಿಷಯ. ಯಾಕೆಂದರೆ ಇತ್ತೀಚೆಗೆ ಮಹಿಳೆಯರಿಗೆ ಚಿಕ್ಕ ವಯಸ್ಸಿನಲ್ಲಿ ಅನೇಕ ಕಾಯಿಲೆಗಳು ಬರುತ್ತಿದ್ದು ಇದಕ್ಕೆ ಮಹಿಳಾ ವೈದ್ಯರೇ ಚಿಕಿತ್ಸೆ ನೀಡುವುದರಿಂದ ಅತ್ಯಂತ ಪರಿಣಾಮಕಾರಿಯಾಗಿ ಕೂಡ ಇರಲಿದೆ ಹಾಗೂ ಕಾಳಜಿಯೂ ಇರಲಿದೆ. ಇದಲ್ಲದೆ ಮಹಿಳೆಯರಿಗೆ ಮನೆಮದ್ದುಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸಲು ಕೂಡ ಇದು ಸಹಾಯವಾಗಲಿದೆ. ಇಂತಹದೇ ಒಬ್ಬರು ಮಹಿಳಾ ನಾಟಿ ವೈದ್ಯರನ್ನು ಇಂದು ನಾವು ನಿಮಗೆ ಪರಿಚಯ ಮಾಡಿಕೊಡಲಿದ್ದೇವೆ. ಈ ಮೇಲೆ ಹೇಳಿದಂತೆ ಕನಕಪುರದ ಕಗ್ಗಲೀಪುರದಲ್ಲಿರುವಂತಹ ಈ ಮಹಿಳಾ ವೈದ್ಯೆ ಅನೇಕ ವರ್ಷಗಳಿಂದ ಪಾರಂಪರಿಕ ವೈದ್ಯೆಯಾಗಿ ಕಾರ್ಯ ನಿರ್ವಹಿಸುತ್ತಿದ್ದಾರೆ. ಇವರಿಗೆ ಇದು ತಮ್ಮ ತಾತನಿಂದ ಒಯ್ದ ವಿದ್ಯೆಯಂತೆ. ಹಾಗೆಯೇ ಇವರೊಂದಿಗೆ ತಮ್ಮ ಮುಂದಿನ ತಲೆಮಾರಿಗೂ ಈ ಪಾರಂಪರಿಕ ವಿದ್ಯೆಯನ್ನು ಕಲಿಸಿಕೊಟ್ಟಿದ್ದಾರೆ. ಈಗ ಇದೇ ಕನಕಪುರದ ತಮ್ಮ ಪಾರಂಪರಿಕ ಚಿಕಿತ್ಸಾಲಯದಲ್ಲಿ ತಮ್ಮ ಮಗನು ಸಹ ಅನೇಕ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುತ್ತಾರಂತೆ. ಈ ಮಹಿಳಾ ನಾಟಿ ವೈದ್ಯೆ ಮುಖ್ಯವಾಗಿ ಕೈ ಮೂಳೆ ಮುರಿತ, ಬೆರಳು ಮೂಳೆ ಮುರಿತ, ಕೀಲು ಬಿಟ್ಟಿದ್ದರೆ ಮಂಡಿ ಚಿಪ್ಪು ಕೂರಿಸುವುದು, ಉಳುಕಿದ ಪಾದ ಮತ್ತು ಕತ್ತು ಉಳುಕಿದ್ದರೆ, ಸೊಂಟದ ನೋವು, ಹಳೆಯ ನೋವು, ಜಾಯಿಂಟ್ ಪೇನ್, ಡಿಸ್ಲೊಕೇಟ್ ಆಗಿದ್ದರೆ ಅದಕ್ಕೂ ಚಿಕಿತ್ಸೆ ನೀಡುತ್ತಾರಂತೆ. ಹೀಗೆ ತಾಯಿ ಮತ್ತು ಮಗ ಈ ಪಾರಂಪರಿಕ ವೈದ್ಯ ಪದ್ಧತಿಗಳನ್ನು ಮುಂದುವರಿಸಿಕೊಂಡು ಬರುತ್ತಿದ್ದಾರೆ. ಈ ಮಹಿಳಾ ಪಾರಂಪರಿಕ ವೈದ್ಯೆ ಯಾರು ಎಂಬುದನ್ನು ತಿಳಿದುಕೊಳ್ಳಲು ನಮ್ಮ ಆಯುಷ್ ಟಿವಿ ತಂಡ ಇವರನ್ನು ಹುಡುಕಿಕೊಂಡು ಕನಕಪುರದ ಕಡೆಗೆ ಹೊರಟಿತು. ಸುಮಾರು 40 ಕಿಲೋಮೀಟರ್ ದೂರ ಕ್ರಮಿಸಿದ ನಮಗೆ ಕೊನೆಗೂ ಇವರು ಇರುವ ಸ್ಥಳವನ್ನು ತಲುಪಿದೆವು. ಅದಾಗಲೇ ಇಲ್ಲಿಗೆ ಹಲವರು ಬಂದಿದ್ದರು. ಈ ನಾಟಿ ವೈದ್ಯರ ಬಗ್ಗೆ ತಿಳಿಸುವ ಮೊದಲು ಇಲ್ಲಿ ಚಿಕಿತ್ಸೆ ಪಡೆದವರ ಅಭಿಪ್ರಾಯವನ್ನು ಒಮ್ಮೆ ಕೇಳಿಬಿಡಿ. ಇವರ ಹೆಸರು ಸೋಮಶೇಖರ್. ಇದೇ ಕನಕಪುರದ ರಾಮಗಡ್ಲು ಗ್ರಾಮದವರು. ತೆಂಗಿನ ಮರ ಹತ್ತುವಾಗ ಮೇಲಿಂದ ಕೆಳಗೆ ಬಿದ್ದು 2 ಕಾಲುಗಳು ಮೂಳೆಗಳು ಮುರಿದು ಹೋಗಿದ್ದವಂತೆ. ಚಿಕಿತ್ಸೆಗೆಂದು ಖಾಸಗಿ ಆಸ್ಪತ್ರೆಗಳಿಗೆ ಹೋದಾಗ ಅಲ್ಲಿ ಲಕ್ಷಾಂತರ ರೂಪಾಯಿ ಹಣ ಖರ್ಚಾಗುತ್ತದೆ ಎಂದಿದ್ದರಂತೆ.
ಹೀಗಿದ್ದರೂ ಇವರು ಯಾವುದೇ ಗ್ಯಾರಂಟಿಯನ್ನು ಕೊಡುವುದಿಲ್ಲ, ಈ ವ್ಯಕ್ತಿ ಉಳಿಯುವುದೇ ಇಲ್ಲ ಎಂದು ಕೂಡ ಹೇಳಿದ್ದರಂತೆ. ಆದರೆ ಕೊನೆಗೆ ತಮ್ಮ ಊರಿನವರೇ ಆದ ಈ ನಾಟಿ ವೈದ್ಯರ ಬಳಿ ಚಿಕಿತ್ಸೆ ಪಡೆದು ಅತ್ಯಂತ ಕಡಿಮೆ ಖರ್ಚಿನಲ್ಲಿಯೇ ಗುಣಮುಖರಾಗಿದ್ದಾರಂತೆ. ಬನ್ನಿ ಈ ಬಗ್ಗೆ ಸೋಮಶೇಖರ್ ಅವರು ಏನು ಹೇಳುತ್ತಾರೆ ಕೇಳೋಣ. ನಾನು ತೆಂಗಿನ ಮರ ಹತ್ತಕ್ಕೆ ಹೋಗಿ ಮೇಲಿಂದ ಬಿದ್ದು ಮೂಳೆ ಮುರಿದೋಯ್ತು. ಮತ್ತೆ ದಯಾನಂದ ಹಾಸ್ಪಿಟ್ಲ್ ಅಂತೇಳಿ ಅಲ್ಲೋದು 3 ಲಕ್ಷ 4 ಲಕ್ಷ ಆಗುತ್ತೆ ಅಂತ ಹೇಳಿದ್ರು. ಸತ್ತೋಯ್ತು ಆದರೂ ಆಗಲ್ಲ ಅಂತ ಹೇಳಿದ್ರು. ನಾವು ಬಡವರು, ಅಷ್ಟು ದುಡ್ಡು ನಮ್ಮ ತಾವು ಇರಲಿಲ್ಲ. ಇನ್ನು ಬಂದು ಇಲ್ಲಿ ನಾಟಿ ಔಷಧಿ ವೈದ್ಯರು ಅಂತ ಹೇಳಿದ್ರು. ಇಲ್ಲಿ ಬಂದ ಮೇಲೆ ಗುಣ ಆಗಿದೆ, ಕಮ್ಮಿ ಖರ್ಚಲ್ಲಿ ನೋಡಿದ್ರು. ಇವಾಗೆಲ್ಲ ಓಡಾಡ್ಬೋದು. ಇನ್ನು ಇವರ ಹೆಸರು ಸುನಿಲ್, ಇದೇ ಕಗ್ಗಲೀಪುರದವರು. ಇವರು ಬೈಕ್ ಅಪಘಾತದಲ್ಲಿ ನೆಲಕ್ಕೆ ಬಿದ್ದು ಕೈಮೂಳೆ ಮುರಿದಿದ್ದರಿಂದ ವಿಪರೀತ ನೋವು ತಾಳಲಾರದೆ ವಿವಿಧ ಆಸ್ಪತ್ರೆಗಳನ್ನು ಸುತ್ತಾಡಿದರಂತೆ. ಆದರೆ ಈ ಆಸ್ಪತ್ರೆಗಳಲ್ಲಿ ಇವರು ಇದಕ್ಕೆ ಆಪರೇಷನ್ ಮಾಡಲೇಬೇಕು ಎಂದು ಹೇಳಿದರಂತೆ. ಆದರೆ ಇದಕ್ಕೆ ಒಪ್ಪದ ಸುನೀಲ್ ತಮ್ಮ ತಾಯಿಯ ಮೂಲಕ ಈ ಪಾರಂಪರಿಕ ಔಷಧ ಪದ್ಧತಿಗಳ ಬಗ್ಗೆ ತಿಳಿದುಕೊಂಡ್ರಂತೆ. ಹಾಗಾದ್ರೆ ಮುಂದೇನಾಯಿತು ಇವರನ್ನೇ ಕೇಳೋಣ ಬನ್ನಿ. ಈ 3 ವರ್ಷದಿಂದ ಕುಪ್ಪರಡ್ಡಿ ಕೆರೆ ಹತ್ರ ಬೈಕಿಂದ ಬಿದ್ದು ಕೈ ಫ್ರ್ಯಾಕ್ಚರ್ ಆಗಿತ್ತು. ಬಟ್ರಲ್ಲಿ ಹೋಗಿ ಕಟ್ಟಲ್ಲಿ ಹಾಕ್ಸಿದ್ವಿ, ಒಂದು 10 ಕಟ್ಟೆಲ್ಲ ಮಾಡಿಸಿದ್ವಿ. ಲಾಸ್ಟಿಗೆ ಅವರು ಇಲ್ಲ ಆಗಲ್ಲ, ಆಪ್ರೇಷನ್ ಮಾಡಿಸ್ಬೇಕು ಅಂತ ಹೇಳಿದ್ರು. ಇಲ್ಲಿ ನಮ್ಮ ತಾಯಿಯವರು ಚೆಕ್ ಮಾಡಿಸ್ಬೇಕಾದ್ರೆ ನಮ್ಗೆ ಹೇಳಿದ್ರು, ನಾವು ಇಲ್ಲಿ ಬಂದು ಟ್ರೀಟ್ಮೆಂಟಲ್ಲಿ ಇದ್ದೀವಿ ಸರ್, ಜಾಸ್ತಿ ಫೋಲ್ಡ್ ಮಾಡೋಕ್ಕಾಗ್ತಾ ಇರಲ್ಲ, ಇವಾಗ ಇಲ್ಲಿವರೆಗೂ ಫೋಲ್ಡ್ ಮಾಡ್ಬೋದು. ಈ ವಯಸ್ಸಾದ ತಾಯಿಯ ಹೆಸರು ಪುಟ್ಟ ತಾಯಮ್ಮ. ಇವರಿಗೆ ಕಳೆದ 4 ವರ್ಷಗಳಿಂದ ತಾಳಿಕೊಳ್ಳಲಾರದಷ್ಟು ವಿಪರೀತ ಮಂಡಿ ನೋವಂತೆ. ಇದರಿಂದ ಬಹಳ ನೊಂದ ಅವರು ಬೆಂಗಳೂರಿನಲ್ಲಿ ಅನೇಕ ಆಸ್ಪತ್ರೆಗಳಿಗೂ ಹೋಗಿ ಬಂದಿದ್ದಾರಂತೆ. ಹಾಗಾದ್ರೆ ಇವರು ಇಂದು ಇಲ್ಲಿಗೆ ಯಾಕೆ ಬಂದಿದ್ದಾರೆ ಅವರನ್ನೇ ಕೇಳೋಣ ಬನ್ನಿ. 2 ಮಂಡಿನೂ ನೋವಿದ್ದು. ಇನ್ನೇನು 3-4 ವರ್ಷದಿಂದ ನಾನು ಈ ಹಾಸ್ಪಿಟ್ಲಿಗೆ ಬೆಂಗಳೂರು ಆಸ್ಪತ್ರೆ ಎಲ್ಲ ಆಯಿತು. ಅಲ್ಲಿ ಜಯದೇವ್ ಹಾಸ್ಪಿಟ್ಲಿಗೆ ಹೋದು, ಅಲ್ಲಿಗೂ ಆಗಲಿಲ್ಲ. ಯಾವ ಹಾಸ್ಪಿಟ್ಲಲ್ಲೂ ಆಗಲಿಲ್ಲ. ಇಲ್ಲಿ ಸಂಧ್ಯಾಗಾಂಧಿಲಿ ಆಪ್ರೇಷನ್ ಮಾಡಬೇಕು ಅಂದರು, ಒಂದು ಮಾಡಿದ್ರು. ಇನ್ನೊಂದು ಮಾಡಿಸ್ಕೊಳಮ್ಮ ಅಂದರು. ಇದು ಮಾಡಿಸ್ಕೊಂಡು ವರ್ಷ ಆಯಿತು. ನಡಿ ಚೆನ್ನಾಗಿ ನಡಿವಂಗೆ ಆಗೋ ಆಮೇಲೆ ಮಾಡ್ಸಾನೆ ಅಂದರು. ಈಗ ಇದು ಮಂಡಿ ಜಾಸ್ತಿ ನೋವು, ಅಜ್ಜೆ ಮಡ್ಗೋಕ್ಕಾಗಲ್ಲ. ಎಡಗಡೆ ಮಂಡಿ ಒಳಭಾಗ ಆಗಲ್ಲ, ಹೊರಭಾಗ ಬಂದ್ಬಿಟ್ಟು ಮಂಡಿಗಳು ಮೂಳೆ ನಡಿಯೋಕ್ಕಾಗಲ್ಲ. ಏನಾರ ಗೋಡೆ ಪಾಡೆ ಅದು ಇದು ಊಡಿದ್ರೆ ಹಿಡ್ಕೊಂಡು ಹತ್ಬೇಕಷ್ಟೇ. ಆದರೆ ಹಂಗೆ ಬಿರಿ ಕೈಲಿ ನಡಿಯೋಕ್ಕಾಗೋದಿಲ್ಲ ಅಷ್ಟೇ. ಅದಕ್ಕೆ ಇವತ್ತೇ ಫಸ್ಟ್ ಬಂದಿರೋದು ಇಲ್ಲಿಗೆ. ಕಗ್ಲಿಪುರದಲ್ಲವರೆಲ್ಲ ಅವ್ರು ಸುನಿಯರು ಹೇಳಿದ್ರು, ಬಂದೋ ಇವತ್ತು. ಇಂತಹ ಅನೇಕರಿಗೆ ಈ ಮಹಿಳಾ ನಾಟಿ ವೈದ್ಯೆ ನಾಟಿ ಔಷಧಿಗಳಿಂದಲೇ ಗುಣ ಮಾಡಿದ್ದಾರಂತೆ. ಇನ್ನು ತೋಟದಲ್ಲಿ ಕೆಲಸ ಮಾಡುತ್ತಿದ್ದಂತಹ ಜಯರತ್ನಮ್ಮ ಎಂಬ ಈ ಮಹಿಳೆ ಕಾಲು ಜಾರಿ ಕೆಳಗೆ ಬಿದ್ದು ಕೈಮೂಳೆ ಮುರಿದುಕೊಂಡಿದ್ದರಂತೆ. ಇದಕ್ಕೆ ಇವರು ನೇರವಾಗಿ ಬಂದದ್ದು ಈ ಮಹಿಳಾ ನಾಟಿ ವೈದ್ಯರ ಬಳಿಗೆ. ಈ ಹಿಂದೆ ನಾವು ಹೇಳಿದಂತೆ ಕನಕಪುರದ ಕಗ್ಗಲೀಪುರದಲ್ಲಿ ಒಬ್ಬರು ಮಹಿಳಾ ನಾಟಿ ವೈದ್ಯರು ಇದ್ದಾರೆ. ಅವರು ಮುಖ್ಯವಾಗಿ ಕೈ ಮೂಳೆ ಮುರಿತ, ಬೆರಳು ಮೂಳೆ ಮುರಿತ, ಕೀಲು ಬಿಟ್ಟಿದ್ದರೆ ಮಂಡಿ ಚುಪ್ಪು ಕೂರಿಸುವುದು, ಉಳುಕಿದ ಪಾದ, ಕತ್ತು ಉಳುಕಿದ್ದರೆ ಸೊಂಟದ ನೋವು, ಹಳೆ ನೋವು, ಜಾಯಿಂಟ್ ಪೇನ್ ಡಿಸ್ಲೊಕೇಟ್ ಆಗಿದ್ದರೆ ಅದಕ್ಕೂ ಚಿಕಿತ್ಸೆ ನೀಡುತ್ತಾರಂತೆ. ಇದು ಇವರು ಹಲವು ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದು, ಇಲ್ಲಿಗೆ ಚಿಕಿತ್ಸೆಗೆಂದು ಬಂದವರ ಬಳಿ ಕೊಟ್ಟಷ್ಟು ಹಣ ತೆಗೆದುಕೊಂಡು ತಮ್ಮ ವೃತ್ತಿ ಧರ್ಮವನ್ನು ಪಾಲಿಸುತ್ತಿದ್ದಾರಂತೆ. ಹಾಗೆಯೇ ತಮ್ಮ ಕೆಲಸವನ್ನು ಕರ್ತವ್ಯ ಎಂದು ಮಾಡುತ್ತಿದ್ದಾರೆ. ಹಾಗಾದರೆ ಈ ಮಹಿಳಾ ಪಾರಂಪರಿಕ ವೈದ್ಯೆ ಯಾರು ಗೊತ್ತಾ? ಇವರೇ ನೋಡಿ, ಕನಕಪುರದ ಕಗ್ಗಲೀಪುರದಲ್ಲಿರುವಂತಹ ಪಾರಂಪರಿಕ ವೈದ್ಯೆ ರತ್ನ ಅವರು. ನಮಸ್ಕಾರ, ನನ್ನ ಹೆಸರು ರತ್ನ. ಕಗ್ಲಿಪುರ 15 ವರ್ಷದಿಂದ ನಾಟಿ ವೈದ್ಯನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಗುರುಗಳಾದ ರಾಜು ಅನ್ನೋರು ನನಗೆ ನಾಟಿ ವೈದ್ಯರಾಗಿ ಕೆಲಸ ಕಲಿಸ್ಕೊಟ್ರು. ಆಗಿಂದ ನಾನು ಇಂಗ್ಲೀಷ್ ಮೆಡಿಷನ್ ಏನಕ್ಕೆ ಹೋಗ್ಬೇಕು, ಈಗ ಆಗಿಂದ ನಾಟಿ ಕ್ಲಿನಿಕ್ಕು ಕೆಲಸ ಮಾಡ್ತಾ ಇದ್ದು. ಈಗ ಇಂಗ್ಲೀಷ್ ಮೆಡಿಸನ್ನು ಅಂತಂದರೆ ದುಡ್ಡಿದ್ರೆ ಮಾತ್ರ ಇಂಗ್ಲೀಷ್ ಮೆಡಿಸನ್ನು. ಈ ನಾಟಿ ಕೆಲಸದವರೆಲ್ಲ ಏನಪ್ಪ ಅಂತಂದರೆ ಒಂದು ಸೊಪ್ಪಿನಲ್ಲಾಗಲಿ ಒಂದು ಗಿಡಮೂಲಿಕೆಲಾಗಲಿ ಕೆಲಸ ಮಾಡ್ಬೋದು. ಬಡವರು ಇರ್ತಾರೆ, ಶ್ರೀಮಂತರು ಇರ್ತಾರೆ. ಶ್ರೀಮಂತರುಗಳು ಇಂಗ್ಲೀಷ್ ಮೆಡಿಸನ್ನಲ್ಲೇ ರೆಡಿ ಮಾಡ್ಕೊತಾರೆ. ಬಡವರು ಬಂದು ನಾಟಿ ವೈದ್ಯರ ಹತ್ರ ಬರ್ತಾರೆ. ಈಗ ನಾನು 8 ವರ್ಷದಿಂದ ಇಲ್ಲಿ ಕಗ್ಲಿಪುರದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಈಗ ಹಳ್ಳಿ ಜನಗಳೆಲ್ಲ ನಾಟಿ ವೈದ್ಯರು ಚೆನ್ನಾಗಿ ಕೆಲಸ ಮಾಡ್ತಾರೆ, ಅವ್ರಿಗೆ ಪರವಾಗಿಲ್ವಂತೆ. ಇನ್ನೊಬ್ಬರು ನನಗೆ ಹೇಳಿದ್ರು, ಮೇಡಮ್ ಅವರೇ ಅಂತ ಬರ್ತಾರೆ, ಇಲ್ಲಿ ಕೈ ಮುರಿದೋಗ್ಲಿ, ಕಾಲು ಮುರಿದೋಗಿದ್ರೆ, ಕೀಲು ಬಿಟ್ಟಿದ್ರೆ ಎಲ್ಲ ನೋಡ್ತಾ ಇದ್ದೀನಿ. ಬಂದು ಎಲ್ಲರಿಗೂ ರೆಡಿಯಾಗಿದೆ ಅಂತ ಬಂದು ಹೇಳ್ತಾರೆ. ಫಸ್ಟು ನನಗೆ ಅಲ್ಪ ಸ್ವಲ್ಪ ಜನ ಬರ್ತಾಯಿದ್ರು, ಈಗ ತುಂಬಾ ಜನ ಬರ್ತಾ ಇದ್ದಾರೆ. ಅವ್ರಿಗೂ ಅನುಕೂಲ ಆಗ್ತಾ ಇದೆ. ಪರವಾಗಿಲ್ಲಪ್ಪ, ನಾವು ಬಡವರು ಅಂಥವ್ರಿಂದ ನಾವು ಚೆನ್ನಾಗಿ ಕೈ ಕಾಲೆಲ್ಲ ರೆಡಿ ಆಗ್ತಾ ಇದೆ ಅಂತ ಬರ್ತಾ ಇದ್ದಾರೆ. ಈಗ ನನಗೊಂದು ಹೆಸರಿದೆ. ಕಗ್ಲಿಪುರದಲ್ಲಿ ನಾಟಿ ಚಿಕಿತ್ಸೆ ಇರಲಿಲ್ಲ. ಈಗ ನಾನು 8 ವರ್ಷದಿಂದ ಬಂದು ನಾಟಿ ಚಿಕಿತ್ಸೆ ಮಾಡಿದೆ.
ಈಗ ಅಕ್ಕಪಕ್ಕದ ಹಳ್ಳಿ ಎಲ್ಲ ಫಸ್ಟು ಕಡಿಮೆ ಜನ ಬರ್ತಾಯಿತ್ತು. ಈಗ ಒಬ್ರಿಗೊಬ್ರು ಜಾಸ್ತಿ ಜನ ಹೇಳಿ ಇಲ್ಲ ಅಲ್ಲಿ ಪರವಾಗಿಲ್ಲ ಅಲ್ಲಿ ಮೇಡಮ್ ಅವ್ರು ಚೆನ್ನಾಗಿ ಮಾಡ್ತಾರೆ ಅಂತೇಳಿ ಇವಾಗ ತುಂಬ ಊರುಗಳ ಕಡೆಯಿಂದ ಬರ್ತಾರೆ. ಇಲ್ಲ ಅಂದರೂ ಒಂದು 70 ಹಳ್ಳಿ 80 ಹಳ್ಳಿಗೆ ಹೆಸರುವಾಸಿಗೆ ಬಿಡದಿಲೂ ಒಂದು ನಾಟಿ ಚಿಕಿತ್ಸೆ ಇದೆ. ಅದರಿಂದ ಇಲ್ಲಿ ನಾನು ಕೈ ಮುರಿಯೋದಕ್ಕೆ ಆಗಲಿ ನಾಟಿ ಔಷಧಿ ಕೊಟ್ಟೇ ರೆಡಿ ಮಾಡ್ತಾಯಿದ್ದೀನಿ. ಒಂದು ಗಿಡಮೂಲಿಕೆ ಔಷಧಿ ಕೊಡ್ತೀನಿ, ಶುಗರ್ಗಾಗಲಿ ಕೈ ಮುರಿದಿರೋದಕ್ಕಾಗಲಿ ಸೊಂಟ ನೋವಾಗಲಿ ಗಿಡಮೂಲಿಕೆಯಿಂದನೇ ನಾನು ಕೊಡೋದು. ಶುಗರ್ ಇರೋರು ಬರ್ತಾರೆ, ಮಂಡಿ ನೋವರು ಬರ್ತಾರೆ. ಮಂಡಿ ನೋವಿಗೆ ಇದನ್ನು ಈ ಎಲೆ ತೊಗೊಂಡು ಹರಳೆಣ್ಣೆ ಸಾವ್ರಿ ಸ್ವಲ್ಪ ಅರಿಶಿನ ಸಾವ್ರಿಬಿಟ್ಟು ಉಗುರಲ್ಲೆಲ್ಲ ಗಿಲ್ಬಿಟ್ಟು ಒಂದು ದೀಪದಲ್ಲಿ ಬಿಸಿ ಮಾಡಿ ಮತ್ತು ಅದು ಮಂಡಿಗೆ ಕಟ್ಟಿದ್ರೆ ಮಂಡಿ ಊತ ಇದ್ದರೆ ಮಂಡಿ ನವಿದ್ರೆ ಎಲ್ಲ ಹೋಗುತ್ತೆ. ಸುಮಾರು ಜನ ಅದನ್ನು ಪ್ರಯತ್ನ ಪಟ್ಟು ಪರವಾಗಿಲ್ಲ ಮೇಡಮ್ ಅವರೇ ನೀವು ಹೇಳಿದ ಮೇಲೆ ಮಂಡಿ ನೋವೆಲ್ಲ ಕಡಿಮೆ ಆಯಿತು ನನಗೆ ಈ ಕೆಲಸ ಮಾಡಿದ್ದೀನಿ ಅಂತ ಈಗ ಅರ್ಧ ಜನ ಮನೆಯಲ್ಲೇ ಮಾಡ್ಕೊತಾರೆ. ನಾನೇ ಹೇಳ್ಕೊಡ್ತೀನಿ ಮನೇಲೇ ಮಾಡ್ಕೊಳ್ಳಿ ನೀವೇನೇನೇ ದುಡ್ಡು ಇರಲ್ಲ ಖರ್ಚಿರಲ್ಲ ಅಂತೇಳಿ ನಾನು ಹೇಳಿ ಕಳಿಸ್ತೀನಿ. ಅದನ್ನು ಅವರೇ ಮಾಡ್ಕೊತಾರೆ ಹಳ್ಳಿ ಜನಗಳೆಲ್ಲ. ಬೇವಿನ ಸೊಪ್ಪು ಶುಗರ್ಗೆ ಪುಡಿ ಮಾಡೋದಕ್ಕೆ, ಮತ್ತು ನೇರಳೆ ಎಲೆ, ಮತ್ತು ಚೀಪೆ ಎಲೆ, ಕರಿಬೇವಿನ ಸೊಪ್ಪು, ಮತ್ತು ಮೆಂತ್ಯ, ಮತ್ತು ಜೀರಿಗೆ ಇಷ್ಟನ್ನು ನೆರಳೆಲೆ ಒಣಗಾಕಿ ಪುಡಿ ಮಾಡಿ ಬೆಳಗ್ಗೆ ಟೈಮು ಊಟ ಮಾಡೋಕ್ಕಿಂತ ಮುಂದೆ ಆಳೊಟ್ಟೆಲಿ 2 ಸ್ಪೂನ್ ಹಾಕಿ ಬಿಸಿನೀರಲ್ಲಿ ಕುಡಿದ್ರೆ ಶುಗರ್ ಕಂಟ್ರೋಲ್ ಆಗುತ್ತೆ. ಒಬ್ಬರು ಬೆನ್ನನ್ನು ಮೂಳೆ ಮುರಿದೋಗಿತ್ತು. ಆ ಬೆನ್ನನ್ನು ಮೂಳೆ ಮುರಿದಿದೆ ಅನ್ನೋದು ಗೊತ್ತಿಲ್ಲ, ಕಾಲು ಸ್ವಾಧೀನ ಇರಲಿಲ್ಲ, ಒಂಥರ ಕೋತಿ ನಡ್ಕೊಬಂದಂಗೆ ನಡ್ಕೊಬರ್ತಾ ಇದ್ದಿದ್ದು. ಫಸ್ಟ್ ದಿನ ಬರಬೇಕಾದ್ರೆ 4 ಜನ ಎತ್ಕೊಂಬಂದರು. ನಾನು ನೋಡಿದ್ರೆ ಕಾಲು ಸ್ವಾಧೀನ ಇರಲಿಲ್ಲ, ಒಂಥರ ಕೋತಿ ಥರನೇ 4 ಕಾಲಲ್ಲೇ ಕೂತಿದ್ರು. ಆಮೇಲೆ ನಾನು ಉಲ್ಟಾ ಮಲ್ಕೊಪ್ಪ ಅಂತ ಹೇಳ್ಬಿಟ್ಟು ಉಲ್ಟಾ ನೋಡಿದ್ಕೆ ಬೆನ್ನಿನ ಮೂಳೆ ಈ ಥರ ಮುರಿದೋಗಿತ್ತು, ಹಿಂಗಿತ್ತು. ಅದನ್ನು ನಾನು ಸ್ಟ್ರೈಟ್ ಮಾಡಿ ಕೂರಿಸ್ದೆ. ಫಸ್ಟು ಬಾತ್ರೂಮ್ಗೆ ಹೋಗೋದು ಗೊತ್ತಾಗ್ತಾ ಇರಲಿಲ್ಲ, ರೀಸಸ್ಗೆ ಹೋಗೋದು ಗೊತ್ತಾಗ್ತಾ ಇರಲಿಲ್ಲ. ಆ ಬೆನ್ನಿನ ಮೂಳೆ ಯಾವಾಗ ಪ್ರೆಸ್ ಮಾಡಿ ಕಟ್ಟಾಕ್ತೆ ಆವಾಗ ಅವ್ರಿಗೆಲ್ಲ ಗೊತ್ತಾಯಿತು. ಫಸ್ಟ್ ಟೈಮು ಕುತ್ಕೊಂಡ್ರು, ಒಂದು 2 ಕಟ್ಟು ಆದಮೇಲೆ ಸ್ವಲ್ಪ ಎದ್ದು ನಿಂತ್ಕೊಂಡ್ರು. ಒಂದು 3ನೇ ಕಟ್ಟು 4ನೇ ಕಟ್ಟಿಗೆ ಒಂದು ಕೋಲ್ ಇಟ್ಕೊಂಡು ನಡೆದ್ರು. ಒಂದು 6ನೇ ಕಟ್ಟಿಗೆ ಏನು ಮಾಡ್ರು ವಾಕರ್ ಹಿಡ್ಕೊಂಡು ನೀಟಾಗಿ ನಡೆಯೋಕ್ಕೆ ಸ್ಟಾರ್ಟ್ ಆದರು. ಆಮೇಲೆ ಮತ್ತೆ ಆರಾಮಾಗಿ ಅವರು ಕೈ ಹಿಡ್ಕೊಂಡ್ರೆ ಅವರಷ್ಟಕ್ಕೆ ಅವರೇ ಹೋಗೋರು ಬರೋರು. ಅವ್ರಿಗೆಲ್ಲ ಸರಿ ಹೋಯ್ತು. ಸರಿ ಹೋದ್ಮೇಲೆ ಮೇಡಮ್ ಅವರೇ ನೀವು ದೇವರು ಎಲ್ಲೆಲ್ಲೋ ಹೋದ್ವಿ, ಹಾಸ್ಪಿಟ್ಲಿಗೆಲ್ಲ ಹೋದ್ವಿ, ನಮ್ಗೆ ಸರಿ ಹೋಗಲಿಲ್ಲ, ನಿಮ್ಮ ಹತ್ರ ಬಂದಮೇಲೆ ಸರಿ ಹೋಯ್ತು ಅಂತೇಳಿ ಅವರು ರೆಡಿಯಾಗಿ ಹೋದರು.